ವಿಭಜನೆ, ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹಾಗೂ ಹುಬ್ಬಳ್ಳಿಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನೋದು ಆ ಭಾಗದ ಜನರ ಆಸೆ ಹಾಗೂ ಅದಕ್ಕಾಗಿ ಅವರು ಈಗ 2ನೇ ಹಂತದ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಕರ್ನಾಟಕ ಸರ್ಕಾರ ಆ ಭಾಗದ ಜನತೆಯ ಏನು ಬೇಡಿಕೆ ಇತ್ತು ಅದನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಇನಾನಿಮಸ್ ಆಗಿ ಪಾಸ್ ಮಾಡಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಎರಡೂ ಇದರಲ್ಲಿ ಪಕ್ಷಾತೀತವಾಗಿ ಇನಾನಿಮಸ್ ರೆಸಲ್ಯೂಷನ್ ಮಾಡಿದ್ದಾರೆ. ಅದನ್ನು ಮಾನ್ಯ ಗಣಮಿತ್ತ ರಾಜ್ಯಪಾಲರಿಗೆ ಅಪ್ರೂವಲ್ಗಾಗಿ ಕಳಿಸಿದ್ದಾರೆ. 11 ತಿಂಗಳಾಯಿತು, ಆಯಿತು, ಇಷ್ಟ ಆಗಬಾರ್ದು. ಕೆಲವೊಂದು ಅವ್ರು ಬೇಕಾದರೆ ಸಂಸ್ಥೆಗಳಿಗೆ ಕ್ಲಾರಿಫಿಕೇಷನ್ ಕೇಳ್ಬೋದು, ಅದನ್ನೂ ಮಾಡಿಲ್ಲ. ಆ ದೃಷ್ಟಿಯಿಂದ ನಾವು ಮತ್ತೆ ಕರ್ನಾಟಕ ಸರ್ಕಾರವು ಅವ್ರ ಮೇಲೆ ಒತ್ತಡ ತಂದು ನಾನು ಆ ಭಾಗದ ಜನರ ಪರವಾಗಿ ಮಾನ್ಯ ಗವರ್ನರ್ ಅವರಿಗೆ ಒಂದು ಮಾತಾಡಿ ಈಗ ಕನ್ವಿನ್ಸ್ ಮಾಡಿದ್ದು ಅವರು ಖಂಡಿತವಾಗಿ 2 ತಿಂಗಳ ಒಳಗಾಗಿ ಇದಕ್ಕೆ ಅಪ್ರೂವಲ್ ಕೊಡ್ತಾರೆ. 2 ಮಹಾನಗರ ಪಾಲಿಕೆಗಳ ಹಾಗೂ 2 ಮಹಾನಗರಗಳಲ್ಲಿ ಜನರಿಗೆ ಒಳ್ಳೆಯದಾಗಿದೆ. ಕೆಲವು ಮಂದಿಗೆ ಕಲ್ಪನೆ ಇದೆ, ನಾವು ಧಾರವಾಡ ಬೇಡ ಆದರೆ ನಮ್ಮದು ಅಧಿಕಾರ ಕಮ್ಮಿ ಆಗುತ್ತೆ